ನಾವೀಗ ನೂತನವಾಗಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರ ಎಡಭಾಗದಲ್ಲಿ ಹಾಗೆ ವರ್ಷಾನುಗಟ್ಟಲೆಯಿಂದ ನೆಲೆಗೋಸ್ಕರ ಕಾದು ಕುಳಿತಿದ್ದ ಶ್ರೀರಾಮನ ಮೂಲ ವಿಗ್ರಹ ಇರುವ ಟೆಂಟ್ ಬಲಭಾಗ ಮಧ್ಯಭಾಗದಲ್ಲಿದ್ದೀವಿ. ಇನ್ನೇನು ಕೆಲವೇ ಕೆಲ ಗಂಟೆಗಳು ಉಳಿದಿರೋದು ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡುವ ಆ ಪುಣ್ಯ ಕಾರ್ಯ ಪ್ರಾರಂಭ ಆಗಲಿಕ್ಕೆ. ಇಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅಯೋಧ್ಯೆಯಲ್ಲಿ ನಡೀತಾ ಇರುವ ಈ ಮಹಾಪರ್ವ ಇಡೀ ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಗಳಲ್ಲೇ ಅತಿ ದೊಡ್ಡ ಆಚರಣೆ, ಅತಿ ದೊಡ್ಡ ಸಂಭ್ರಮ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ. ಈ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿರೋದು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ನಮಗೆ ಎಲ್ಲರಿಗೂ ಸಂಭ್ರಮವನ್ನು ದ್ವಿಗುಣಗೊಳಿಸಿದೆ. ಮೊದಲ ಪ್ರತಿಕ್ರಿಯೆ ಹೇಗನಿಸ್ತದೆ ಅಯೋಧ್ಯೆಯಲ್ಲಿ ನಿಂತಿರೋದು? ನಾನು ಕಳೆದ 3-4 ತಿಂಗಳ ಹಿಂದೆ ಅಯೋಧ್ಯೆಗೆ ಬಂದಿದ್ದೆ. ಕರ್ನಾಟಕದಿಂದ ಒಂದು 25 ಸಾಧುಗಳನ್ನು, ಬೇರೆ ಬೇರೆ ಜಾತಿಯ ಪ್ರಮುಖ ಸಾಧುಗಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ತಗೊಂಡು ಬಂದು ಎಲ್ಲಿ ರಾಮಲಲ್ಲ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೋ ಅದ್ರ ಕೆಳಗಿರುವಂತಹ ಜಾಗದಲ್ಲಿ ಆ ಮೃತ್ತಿಕೆಯನ್ನು ಹಾಕುವಂಥ ಅವಕಾಶ, ಆ ಭಾಗ್ಯ ನಮಗೆ ಸಿಕ್ಕಿತ್ತು. ಆಗ ನೋಡುವಾಗ ಅಯೋಧ್ಯೆ ಏನಿತ್ತಲ್ಲ ಅದಕ್ಕಿಂತಲೂ ಕಳೆದ ಒಂದು 6 ತಿಂಗಳಲ್ಲಿ ಆಗಿರುವಂಥ ಬದಲಾವಣೆ ಅನೂಹ್ಯವಾಗಿರುವಂಥ ಬದಲಾವಣೆ. ಆಗ ಬರುವಾಗ ಹೇಳೋರು ಬದಲಾವಣೆ ಬರುತ್ತೆ ಅಂತ, ಬಟ್ ಈ ಥರದ ಬದಲಾವಣೆಗಳು ಕಾಣ್ಬೋದು ಅಂತ ಅನ್ಕೊಂಡಿರಲಿಲ್ಲ. ಈಗಿರುವಂಥ ರಸ್ತೆ ನೋಡುವಾಗ, ಇಲ್ಲಿನ ಜನರ ಪ್ರತಿಕ್ರಿಯೆಗಳನ್ನು ನೋಡುವಾಗ ನನ್ಗನ್ಸತ್ತೆ ಜನ ಒಂದು ರೀತಿ ಅದ್ಭುತವಾಗಿರುವಂತಹ ಸಂಭ್ರಮದ ಹಬ್ಬದ ವಾತಾವರಣದಲ್ಲಿದ್ದಾರೆ. ಇದು ನಮ್ಮ ಜೀವನದ ಅತ್ಯಂತ ಪವಿತ್ರವಾದ ಕ್ಷಣ ಅಂತ ಪ್ರತಿಯೊಬ್ಬರು ಭಾವಿಸುವಂತೆ ಕಾಣ್ತಾ ಇದೆ. ನನಗೆ ಮೊದಲಿಗೆ ಗಾಡಿಯಲ್ಲಿ ಬರಬೇಕಾದ್ರೆ ಅನ್ನಿಸ್ತಾ ಇತ್ತು, ನಿಜವಾಗ್ಲೂ ಅಯೋಧ್ಯೆ, ಅವತ್ತಿನ ದಿನದ ಅಯೋಧ್ಯೆ ಏನಿರ್ಬೋದು ಅದರ ಒಂದು ಝಲಕ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ನಿನ್ನೆ ಹೀಗೆ ಸರಿಯೋ ತಟ್ಟದಲ್ಲಿ ಒಬ್ರು ಋಷಿಗಳು ಸನ್ಯಾಸಿಗಳು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ದೀಪಾವಳಿ ಮಾಡಿ ಅಂತ ಹೇಳಿದ್ದಾರೆ ಮೋದಿ, ಬಟ್ ಇದು ದೀಪಾವಳಿಯನ್ನು ಮೀರಿಸುವ ಸಂಭ್ರಮ. ನಮಗೆ ಯಾರು ಕರೆ ನೀಡಬೇಕಾದ ಅವಶ್ಯಕತೆನೇ ಇಲ್ಲ. ಪ್ರತಿದಿನ ಕೂಡ ಇಲ್ಲಿ ಹಬ್ಬ ಆಗ್ತಾ ಇದೆ, ಪ್ರತಿದಿನ ಸಂಭ್ರಮ ಇದೆ ಅಂತ ಹೇಳಿ. ಬಹುಶಃ ಈ ಒಂದು ಸಂಭ್ರಮಕ್ಕೋಸ್ಕರ ಆ ಕಾಯುವಿಕೆ ಇತ್ತಲ್ಲ, ಅಷ್ಟು ವರ್ಷಗಳ ಕಾಯುವಿಕೆನೇ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚು ಮಾಡ್ತಿದ್ಯಾ ಅಂತ. ಅಬ್ಸಲ್ಯೂಟ್ಲಿ ಹೌದು. ನನ್ಗನ್ಸೋದು ನಾವು ಯಾವುದಕ್ಕೆ ತುಂಬಾ ಕಾಯ್ತೀವಲ್ಲ ಅದಕ್ಕೆ ಹೆಚ್ಚು ಆನಂದ ಕೊಡತ್ತೆ ಅಂತ. ಹೀಗಾಗಿ ಭಗವಂತ ಗುಡ್ಡದ ಮೇಲೆ ಕೂತ್ಕೊಳ್ಳೋದು ಯಾಕೆ ಅಂತಂದ್ರೆ ಹತ್ಕೊಂಡು ಹೋಗೋವನು ನೋಡುವಾಗ ಸಿಗುವಂತ ಆನಂದ ಇಲ್ಲೇ ಸಿಕ್ಬಿಟ್ರೆ ಇಲ್ಲ ಅಂತ. ಹೀಗಾಗಿ ರಾಮ ಬಹುಶಃ ನನ್ಗನ್ಸತ್ತೆ ನಾವು ಈ ರಾಮ ಮಂದಿರ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ, ಅಂದ್ಕೊಂಡಿದ ತಕ್ಷಣ ಆಗ್ಬಿಟ್ಟಿದ್ರೆ ಇಷ್ಟು ಸಂಭ್ರಮ ಇರ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ 500 ವರ್ಷಗಳ ಒಂದು ಹೋರಾಟ ಇದೆಯಲ್ಲ ಒಂದು ಮಂದಿರಕ್ಕೋಸ್ಕರ, ಅದು ಕಂಡು ಬರುತ್ತೆ ಅಂತ. ನಾನು ಬರಬೇಕಾದ್ರೆ ದಾರಿಯಲ್ಲಿ ತುಂಬಾ ಜನರನ್ನ ಮಾತಾಡ್ಸ್ಕೊಂಡು ಬರುವಾಗ ಅವ್ರು ಹೇಳ್ತಾ ಇದ್ರು, ನಾವು ಜೀವಮಾನದಲ್ಲಿ ಅಯೋಧ್ಯೆಯನ್ನ ಹೀಗೆ ನೋಡ್ಲಿಲ್ಲ. ಅಯೋಧ್ಯೆಯ ಗೋಲಿಬಾರ್ ಆಗಿದ್ದು ನೆನಪಿಸ್ಕೊಳ್ತಾರೆ ಅವರು. 90ರ ದಶಕದಲ್ಲಿ ಒಂದು ಗೋಲಿಬಾರ್ ಆಗಿತ್ತು. ಆಗಿನ ಅಯೋಧ್ಯೆ ಮತ್ತು ಈಗಿನ ಅಯೋಧ್ಯೆ ನೋಡುವಾಗ ಅದು ಟೋಟಲಿ ಡಿಫ್ರೆಂಟ್ ಆಗಿದೆ ಅಯೋಧ್ಯೆ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಹೀಗಾಗಿ ಈ ಸಂಭ್ರಮದ ಹಿಂದೆ ಆ ಕಾಯುವಿಕೆ, ಆ ನೋವು, ಜನರನ್ನ ಕಳ್ಕೊಂಡಿರುವಂಥದ್ದು, ಸಾವಿರಾರು ಜನರನ್ನ ಕಳ್ಕೊಂಡಿರುವಂಥದ್ದು, ಇವೆಲ್ಲವೂ ಸೇರಿಕೊಂಡು ಇದನ್ನ ಖಂಡಿತವಾಗಿ ದ್ವಿಗುಣಗೊಳಿಸಿದೆ. ನಾನು ನಂಬರ್ನೇ ಹೇಳೋದಾದ್ರೆ, ಈ ಬಾರಿ ಏನು ಪಟಾಕಿಗಳ ಸೇಲ್ ಆಗಿದೆಯಲ್ಲ ಅದು ದೀಪಾವಳಿಗೆ ಏನು ಸೇಲ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಸೇಲ್ ಆಗಿದೆ ಅಂತ. ಸೊ ರಿಟೈಲ್ ಮಾರ್ಕೆಟ್ ಅಲ್ಲೂ ಕೂಡ ಒಂದು ವಾತಾವರಣದ, ಉತ್ಸಾಹದ ವಾತಾವರಣ ಕಂಡು ಬಂದಿದೆ. ನನಗನ್ಸುತ್ತೆ ಜನವರಿ 22 ಪ್ರತಿ ವರ್ಷ ಬಹುಶಃ ಭಾರತದಲ್ಲಿ ದೀಪಾವಳಿ ಅಂತ ಸೆಲೆಬ್ರೇಟ್ ಆಗುತ್ತೇನೋ ಅಂತ ಅನ್ಸುತ್ತೆ ನಾನು. ನಿಜ. ನಾವು ರಾಮ ಮಂದಿರ ಏನು ಹೊಸದಾಗಿ ನಿರ್ಮಾಣ ಆಗ್ತಿದೆ, ಕೆಲವೇ ಕೆಲ ಮೀಟರ್ಗಳ ಅಂತರದಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿ. ಈ ಮಂದಿರದ ಒಂದು ನಿರ್ಮಾಣದ ಹಿಂದಿನ ಸಂಘರ್ಷ ಇದೆಯಲ್ಲ, ಇಲ್ಲಿ ನಿಂತು ಈ ಕ್ಷಣದಲ್ಲಿ ಅದನ್ನ ನೆನಪು ಮಾಡ್ಕೊಂಡ್ರೆ ಹೇಗನ್ಸುತ್ತೆ? ಒಂದು 90ರ ದಶಕದ ಹೋರಾಟ, ಅದು ಅಫ್ಕೋರ್ಸ್ ಅದಕ್ಕಿಂತ ಮುಂಚಿನ ಹೋರಾಟವೂ ಹೌದು. ಆದರೆ 90ರ ದಶಕದಲ್ಲಿ ನಾನು ಈಗ ತಾನೇ ಕೆಲವು ಕರಸೇವಕರ ಮಾತುಗಳನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ಇದು ಬರೀ ಪೊಲೀಸರು ಗುಂಡು ಹಾಕಿರೋದು ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಿಂದಲೂ ಕೂಡ ಜನರನ್ನ ಕೊಲ್ಲುವಂತ ಪ್ರಯತ್ನಗಳಾಗಿದ್ವು. ಅನೇಕರನ್ನ, ಒಬ್ಬ ಪತ್ರಕರ್ತ ಮಾತಾಡ್ತಾ ಹೇಳ್ತಾನೆ, ಸತ್ತವರ ಶವಗಳ ನಡುವೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ನನಗೂ ಎಲ್ಲಾದ್ರೂ ಗುಂಡು ಬೀಳುತ್ತೆ ಅಂತ ಹೆದರ್ಕೊಂಡು ಎಲ್ಲ ಶವಗಳನ್ನ ಎತ್ತು ಬಿಸಾಕ್ತಿರ್ಬೇಕಾದ್ರೆ ನಾನು ಜೀವಂತವಾಗಿದ್ದೀನಪ್ಪ ಅಂತ ಪೊಲೀಸರಿಗೆ ಹೇಳಿದೆ ಅಂತ. ಅಂದ್ರೆ ಜನರ ನಡುವೆ ಇವತ್ತು ಆ ಭಾವನೆಗಳಿವೆಯಲ್ಲ, ಆ ಹಳೆಯ ಆ ನೋವುಗಳು, ಆ ದುಃಖ, ಅವೆಲ್ಲವೂ ಕೂಡ ಮಡುಗಟ್ಟಿದ ದುಃಖ ಇವತ್ತು ಕರಗಿ ಹೋಗಿದೆ. ಇವತ್ತೊಂದು ಆನಂದ ಇದೆ. ಮತ್ತೆ ಈ ಆನಂದ ನನಗೆ ಬಹಳ ಖುಷಿ ಅನ್ಸೋದು ಸ್ಮಿತಾ, ಏನು ಅಂತಂದ್ರೆ ಎಲ್ಲೂ ಕೂಡ ಅವಘಡಗಳಂತಿಲ್ಲ. ನಾವು ಬೇರೆಯವ್ರು ಯಾರಾದ್ರೂ ಹೀಗೊಂದು ಸಂಭ್ರಮ ಆಚರಣೆ ಮಾಡ್ತಾರೆ ಅಂತಂದ್ರೆ ಮತ್ತೊಬ್ಬರ ಯಾವುದೋ ಮಂದಿರದ ಮೇಲೆ ಕಲ್ಲೆಸಿಬೇಕು, ಇನ್ನೊಬ್ಬರಿಗೆ ಯಾರಿಗೋ ಬೈಬೇಕು, ಕೂಗಾಡಬೇಕು. ಇಲ್ಲಿ ನೋಡಿ ಎಷ್ಟು ಶಾಂತವಾಗಿದೆ, ಏನ್ ಅದ್ಭುತವಾಗಿದೆ ವಾತಾವರಣ ಅಂತಂದ್ರೆ, ಯಾರ್ಯಾರು ಕರ್ನಾಟಕದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ನೋಡ್ತಿದ್ದೀರೋ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇದೊಂಥರ ವಾತಾವರಣವೇ ಅದ್ಭುತವಾಗಿರುವಂತ ಕಲ್ಪನೆ. ಬಹುಶಃ ಸ್ಮಿತಾನು ಅದನ್ನ ಅನುಭವಿಸ್ತಾ ಇರಬಹುದು. ಕಳೆದ ನನಗಿಂತ ಮುಂಚೆ ಬಂದು ಇಲ್ಲಿ ಇದನ್ನ ಅನುಭವಿಸ್ತಾ ಇರೋ ಸ್ಮಿತಾಗಿ ಇನ್ನೂ ಚೆನ್ನಾಗಿ ಗೊತ್ತಿರಬಹುದು. ಜನ ಊಟಕ್ಕೆ ತೊಂದರೆ ಇಲ್ಲ, ಅವ್ರು ಉಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ನಾವು ಅನ್ಕೊಳ್ತಿದ್ವಲ್ಲ ಜನ ತುಂಬಾ ಬರ್ತಾರೆ, ಬಹಳ ಕಷ್ಟ ಆಗುತ್ತೆ ಅಂತ. ಹೇಗೆ ವ್ಯವಸ್ಥೆ ನಡೆಯುತ್ತೋ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಸ್ಮಿತಾ, ನಾನು ಕುಂಭಮೇಳವನ್ನು ನೋಡಿದ್ದೀನಿ. ಬಹುಶಃ ಆ ಕುಂಭಮೇಳ ನೋಡಿದಾಗ ಏನು ಫೀಲ್ ಆಗ್ತಿತ್ತು ನನಗೆ, ಇಲ್ಲಿ ಬಂದಾಗ ಅದೇ ರೀತಿಯ ಒಂದು ಅನುಭವ ಖಂಡಿತವಾಗಿಯೂ ಇಲ್ಲಿ ನನಗೆ ಆಗ್ತಾ ಇದೆ ಅಂತ ಖುಷಿ ಅನ್ಸುತ್ತೆ ನನಗೆ. ಹಿಂದೂ ಸಮುದಾಯದ
ಒಂದು ಏಕೀಕರಣಕ್ಕೆ ರಾಮ ಮಂದಿರ ಸಾಕ್ಷಿ ಆಗ್ತಿದೆ ಅಂತ ಹೇಳಿ ವಿಶ್ಲೇಷಣೆಗಳು ಬಹಳ ನಡೀತಾ ಇದೆ. ಬಟ್ ಹೇಗ್ ಸಾಧ್ಯ ಆಗ್ತಿದೆ ಅದನ್ನ ವಿವರಿಸಬಹುದಾ ವೀಕ್ಷಕರಿಗೆ? ಡೆಫಿನೆಟ್ಲಿ ಹೌದು. ನನಗೆ ಯಾರೋ ಕೇಳಿದ್ರು ಇತ್ತೀಚೆಗೆ, ರಾಮ ಮಂದಿರವನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸತ್ತೆ, ರಾಮನ ನೋಡುವಾಗ ಏನ್ ಅನ್ಸತ್ತೆ? ಧರ್ಮ ಪುರುಷ, ಅಫ್ಕೋರ್ಸ್ ಧರ್ಮ ಪುರುಷ, ಆದ್ರೆ ರಾಮ ಒಂದು ರಾಷ್ಟ್ರ ಪುರುಷನಾಗಿಯೂ ನಿಲ್ತಾನೆ. ಈಗ ನೋಡಿ, ರಾಮ ಉತ್ತರ ಮತ್ತು ದಕ್ಷಿಣವನ್ನ ಬೆಸೆದವನು. ನಮ್ಗೆಲ್ರಿಗೂ ಏನ್ ಹೇಳ್ತಿದ್ರು, ರಾಮ ಉತ್ತರದಲ್ಲಿ ಮಾತ್ರ ಇದ್ದಾನೆ, ಉತ್ತರದಲ್ಲಿ ಮಾತ್ರ ಜೈ ಶ್ರೀರಾಮ್ ಘೋಷಣೆ ಕೇಳಿಬರುತ್ತೆ, ದಕ್ಷಿಣದಲ್ಲಿ ರಾಮನ ಪ್ರಭಾವ ಕಡಿಮೆ ಅಂತ. ಆದ್ರೆ ಇವತ್ತು ನೀವು ದಕ್ಷಿಣದಲ್ಲಿ ನೋಡಿದ್ರೆ ಯಾವ ಹಳ್ಳಿಯೂ ಬಿಟ್ಟಿಲ್ಲ. ನಾವೇ ರಥಯಾತ್ರೆ ತಗೊಂಡು ಹೋಗ್ತಿದೀವಿ ರಾಮನ ಕುರಿತಂತೆ, ರಾತ್ರಿ 11 ಗಂಟೆ ಆದ್ರೂ ಆ ಹಳ್ಳಿಗಳಲ್ಲಿ ಜನ ಆನಂದಿಸೋದನ್ನ ನೋಡಿದ್ರೆ ನನ್ಗನ್ಸತ್ತೆ ದಕ್ಷಿಣದಲ್ಲಿ ಏನ್ ಕಡಿಮೆ ಇಲ್ಲ. ಹೀಗಾಗಿ ರಾಮ ವಾಪಸ್ ಉತ್ತರ ಮತ್ತು ದಕ್ಷಿಣವನ್ನ ಬೆಸೆದಿದ್ದಾನೆ. ಸೌತ್, ನಮ್ಮ ಸೌತ್ ಅಲ್ಲ, ಸೆಪರೇಟ್. ಜೋಡಿಸೋಕೆ ಸಾರಿ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ಭಾರತವನ್ನ ಜೋಡಿಸ್ಬೇಕು ಅನ್ನೋ ಪ್ರಯತ್ನಗಳಾಗ್ತಿದೆ ಕೆಲ ಪಕ್ಷದಿಂದ. ಜೋಡಿಸುವ ಅವಶ್ಯಕತೆ ರಾಜಕೀಯ ಪಕ್ಷಗಳಿಂದ ಇದೆಯಾ ಅಂತ ಹೇಳಿ. ಒಂದು ಏನಂತಂದ್ರೆ, ಭಾರತವನ್ನ ಡಿವೈಡ್ ಮಾಡುವಂತ ಪ್ರಯತ್ನ ತುಂಬಾ ನಡೀತು. ಇತ್ತೀಚೆಗೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ದಿ ಸೌತ್ ಅಂತ ಹಾಕಿರುವಂತದನ್ನ ನಾವು ನೋಡಿದ್ವಿ. ಭಾರತ ಡಿವೈಡ್ ಮಾಡ್ತೀವಿ ಅಂತ. ಡಿವೈಡ್ ಮಾಡಿ ಬಹಳ ದಿನ ಆಗ್ಲಿಲ್ಲ. ಇವರ ಆ ಮಾತುಗಳನ್ನು ಹೇಳಿ ಕೆಲವೇ ತಿಂಗಳೊಳಗೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಮತ್ತೊಮ್ಮೆ ಇದನ್ನ ಜೋಡಿಸುವಂತ ಪ್ರಕ್ರಿಯೆ ರಾಮನ ಮೂಲಕ ನಡೀತಾ ಇರೋದಿಲ್ಲ ಇದೆಯಲ್ಲ, ಇದು ಬಹಳ ವಿಶಿಷ್ಟವಾದ್ದು ಅಂತ ನನಗೆ ಅನ್ಸುತ್ತೆ. ಇದು ಮೊದಲನೇ ಪಾರ್ಟ್. ಇನ್ ಎರಡನೇದು, ರಾಮ ಜಾತಿಗಳನ್ನ ಬೆಸಿತಾನೆ. ಅವನು ಗುಹನನ್ನ ತಬ್ಬಿಕೊಂಡಿರೋದು ನಾವು ನೋಡಿದ್ದೀವಿ. ಅವನು ಶಬರಿಯನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದು ನಾವು ನೋಡಿದ್ದೀವಿ. ರಾಮ ಆನಂತರ ರಾವಣನ ಸಂಹಾರ ಮಾಡೋದಕ್ಕೆ ವಾನರರ ಜೊತೆಗೆ ಬೆಸೆದ ಸಂಬಂಧ, ಅವರನ್ನ ಮಿತ್ರರು ಅಂತ ಕರೆದು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನನ್ನ ಮಿತ್ರ ಅಂತ ಕರೆದಿರೋದನ್ನ ನಾವು ನೋಡಿದ್ದೀವಿ. ಅಂದ್ರೆ ರಾಮ ಜಾತಿಗಳನ್ನ ಬೆಸೆಯೋದ್ರ ಮೂಲಕ, ನೀವೇನ್ ಹೇಳಿದ್ರಿ, ಇಡೀ ಭಾರತವನ್ನ, ಹಿಂದೂ ಸಮಾಜವನ್ನ ಒಟ್ಟು ಮಾಡೋ ಪ್ರಯತ್ನದಲ್ಲಿ ರಾಮನ ಪ್ರಯತ್ನ, ರಾಮನ ಈ ಕೆಲಸ ಬಹಳ ದೊಡ್ಡದು ಅಂತ ಅನ್ಕೊಳ್ತೀನಿ. ಆ ದೃಷ್ಟಿಯಿಂದ ರಾಮ ಮಂದಿರವನ್ನು ನೋಡುವಾಗ ಇದು ರಾಷ್ಟ್ರವನ್ನು ಬೆಸೆಯುವಂತ, ಏಕಗೊಳಿಸುವಂತ ಒಂದು ಪ್ರಯತ್ನ ಕೂಡ ನಡೆದಿದೆ ಅಂತ ನನಗನ್ಸುತ್ತೆ. ನಿಜ. ಇದರ ಜೊತೆಗೆ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಿದ್ದಾರೆ. ನಿನ್ನೆ ಯಾರೋ ಹೈದರಾಬಾದ್ನಿಂದ ಟೂ ವೀಲರ್ ಅಲ್ಲಿ ಬಂದಿದ್ದಾರೆ. ಮೊನ್ನೆ ಮಾತನಾಡಿಸ್ತಾ ಇದೆ, ರಾಜಸ್ಥಾನದಿಂದ ಪಾದಯಾತ್ರೆ ನಡ್ಕೊಂಡು ಬರ್ತಾ ಇರೋದು. ಅಂದ್ರೆ ರಾಮನಿಗೆ ಹೀಗೆ ಭಕ್ತಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಯಾರು ಏನೂ ಹೇಳಿಲ್ಲ. ಬಟ್ ಜನರಲ್ಲಿ ಸಿಗ್ತಾ ಇರುವ ಪ್ರೇರಣೆ, ಜನರು ತೋರಿಸ್ತಾ ಇರುವ ಉತ್ಸುಕತೆ, ಇದನ್ನ ನೋಡೋದಾದ್ರೆ ಇದ್ರ ಬಗ್ಗೆ ಮಾತನಾಡೋದು ಬಹಳ ಅದ್ಭುತವಾಗಿರುವಂಥದ್ದು. ನಾನು ಕೆಲವರನ್ನ ಮಾತಾಡಿಸೋದು ಅಂತಂದ್ರೆ, ಅವ್ರ ಬಗ್ಗೆ ಓದುವಾಗ ನಂಗೆ ಅನಿಸ್ತಿತ್ತು, ಅನೇಕರು ಮೌನ ವ್ರತವನ್ನ ಸ್ವೀಕಾರ ಮಾಡಿದ್ರು. 30 ವರ್ಷಗಳ ಸುದೀರ್ಘ ಕಾಲದ ಮೌನ ವ್ರತ ಇತ್ತು. ಇನ್ನೂ ಕೆಲವರು ಹೇಗಿದ್ದಾರೆ ಅಂತಂದ್ರೆ, ಪಗಡಿಯನ್ನೇ ಧರಿಸೋದಿಲ್ಲ ಅಂತ. 500 ವರ್ಷಗಳ ಕಾಲ ಒಂದಿಡೀ ಸಮಾಜ ಪಗಡಿಯನ್ನು ಧರಿಸೋದಿಲ್ಲ ಅಂತ. ಅವ್ರು ಈಗ ರಾಮ ಮಂದಿರದ ಉದ್ಘಾಟನೆಗೆ ಪಗಡಿಯನ್ನು ಧರಿಸಬೇಕು ಅಂತ ನಿಶ್ಚಯ ಮಾಡ್ತಾರೆ. ಅನೇಕರು ಭಿನ್ನ ಭಿನ್ನ ಸ್ಥಳಗಳಿಂದ ತಮ್ಮದೇ ಆಗಿರುವಂತ ರೀತಿಯಲ್ಲಿ ರಾಮ ಮಂದಿರಕ್ಕೆ ಕೊಡ್ತಾ ಇರುವಂತ ಈ ಕೊಡುಗೆಯನ್ನು ನೋಡಿದ್ರೆ, ರಾಮನೊಂದಿಗೆ ಈ ದೇಶ ಟೋಟಲಿ ಕನೆಕ್ಟ್ ಆಗಿದೆ ಅಂತ ಯಾರು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಮ, ಕೃಷ್ಣ, ಶಿವ ಅಂತ ಬೇರೆ ಅಂತ ಏನು ಭಾವಿಸೋ ಪ್ರಕ್ರಿಯೆ ಇಲ್ಲ. ನಾನೇನ ರಾಯಚೂರಿನ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ, ಸಿರಿವಾರದ ಹತ್ರ ಒಂದು ಜಾಗ, ಅಲ್ಲಿ ಒಂದು ಬೋರ್ಡ್ ಇದೆ, ರಾಮ ಮಂದಿರದ ಈ ದಿನವನ್ನ ನಾವು ಹಬ್ಬವನ್ನಾಗಿ ಆಚರಣೆ ಮಾಡೋಣ. ಬೋರ್ಡ್ ಯಾರದ್ದು ಅಂದ್ರೆ ಶಿವ ಮಂದಿರದವ್ರದ್ದು ಬೋರ್ಡ್. ಶಿವ ಮಂದಿರದವರು ರಾಮ ಮಂದಿರದ ಉತ್ಸವವನ್ನ ಚೆನ್ನಾಗಿ ಮಾಡೋಣ ಅಂತ ಹೇಳೋದು. ಯಾವ ಪರಂಪರೆಯನ್ನ ಭಾರತ ಹೇಳಿತ್ತಲ್ಲ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ, ಒಂದೇ ಸತ್ಯವನ್ನ ಬಲ್ಲವರು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಅಂತ, ಅದನ್ನ ರಾಮ ಮಂದಿರದ ಈ ಸಂದರ್ಭದಲ್ಲಿ ನಾವು ಸಮರ್ಥವಾಗಿ ಅದನ್ನ ಬಳಸ್ಕೊಳ್ಳಿಕ್ ಸಾಧ್ಯವಾಗಿದೆ ಅಂತ ನನ್ಗನ್ಸುತ್ತೆ. ಗೊತ್ತಿಲ್ಲ, ರಾಮ ಇಡೀ ಭಾರತವನ್ನ ಹೊಸ ರೂಪದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ ಅಂತ ನನ್ಗನ್ಸುತ್ತೆ. ಸತ್ಯ. ಈಗ ರಾಮ ಅನ್ನೋ ವಿಚಾರಕ್ಕೆ ಬರೋಣ. ರಾಮಾಯಣದಲ್ಲಿ ನಾವು ಓದ್ಕೊಂಡಿರೋದು, ತಿಳ್ಕೊಂಡಿರೋದು, ಸಾಮಾನ್ಯರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ರಾಮ ಒಬ್ಬ ಆದರ್ಶ ಪುರುಷನೂ ಹೌದು, ಹಾಗೆ ಆದರ್ಶ ಪುತ್ರನೂ ಹೌದು, ಪತಿಯೂ ಹೌದು, ಸಹೋದರನೂ ಹೌದು. ಈ ರೀತಿಯಾಗಿ ಅಂದ್ರೆ ಒಬ್ಬ ಮನುಷ್ಯನಾಗಿ ಜೀವಿಸಿ ಮನುಷ್ಯನ ಜೀವನದ ಕ್ರಮ ಯಾವ ರೀತಿ ಇರಬೇಕು ಅಂತ ತಿಳಿಸಿಕೊಟ್ಟಾತ ರಾಮ. ಅಂಥ ಆದರ್ಶಗಳನ್ನ ಈ ದಿನಗಳಲ್ಲಿ ಅಳವಡಿಸ್ಕೊಳ್ಬಹುದೇ ಸಾಮಾನ್ಯರು? ರಾಮನನ್ನ ಆದರ್ಶ ಪುರುಷ ಅಂತ ಕರೆದಿದ್ ನಾವು ಅದಕ್ಕೆ. ನಮ್ದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಆದರ್ಶ ಅಂತ ಕರೆದ ವ್ಯಕ್ತಿನ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ, ಅವನು ನಮಗೆ ಆದರ್ಶ, ಅವನು ಮಾತ್ರ ಮಾಡಬಹುದಾಗಿರುವಂಥದ್ದು ನಾವಲ್ಲ ಅಂತ. ಆದರೆ ಪರಿಪೂರ್ಣವಾಗಿ ರಾಮನ ಎಲ್ಲ ಅಂಶಗಳನ್ನ ನಾವು ಬಳಸ್ಕೊಳ್ಲಿಕ್ಕೆ ಆಗದೆ ಹೋದ್ರು, ನಮ್ಮ ಬದುಕಿನಲ್ಲಿ ಆಯಾ ಕಾಲಘಟ್ಟದಲ್ಲಿ ಡೆಫಿನೆಟ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ. ರಾಮ ತನ್ನ ಅಣ್ಣ ತಮ್ಮಂದಿರೊಂದಿಗೆ ಹೇಗೆ ಬದುಕಿದ್ದ ಅಂತ ನೋಡಿ, ತನ್ನ ಅಣ್ಣ ತಮ್ಮಂದಿರೊಂದಿಗೆ ತಾನು ಹಾಗೆ ಬದುಕಲಿಕ್ಕೆ ಸಾಧ್ಯ ಆದ್ರೆ ಅದೊಂದು ಅದ್ಭುತವಾಗಿರುವಂತ ಸಂಗತಿ ಆಗುತ್ತೆ. ರಾಮ ತನ್ನ ತಂದೆ ತಾಯಿಯರ ಮಾತುಗಳನ್ನ ಹೇಗೆ ಪರಿಪಾಲಿಸಿದ ಅನ್ನೋದಕ್ಕೆ ಪ್ರಯತ್ನ ಪಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನ ನಾವು ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ಕೂಡ ಒಂದು ವಿಶೇಷವಾಗಿರುವಂತಹ ಸಂಗತಿ ಆಗುತ್ತೆ. ಹೀಗೆ ನನಗನ್ಸುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ರಾಮನನ್ನು ಅನುಸರಿಸೋದು ಸಾಧ್ಯ ಇದೆ. ಸ್ವಲ್ಪ ಪ್ರಯತ್ನ ಹಾಕಬೇಕು ಮತ್ತು ಇದ್ರ ಕುರಿತಂತೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ. ಎಲ್ಲಕ್ಕಿಂತ ಹೆಚ್ಚು ಏನಂದ್ರೆ ಸ್ಮಿತಾ, ಎಲ್ಲಾ ಕ್ಷಣದಲ್ಲೂ ರಾಮನನ್ನು ಅನುಸರಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಯಾವುದೋ ಒಂದು ಕ್ರಿಟಿಕಲ್ ಮೊಮೆಂಟ್ ಬಂದಾಗ ರಾಮ ಹೀಗೆ ನಡ್ಕೊಂಡಿದ್ದ ಅಂತ ಗೊತ್ತಾಗೋದಿದೆಯಲ್ಲ, ಅದು ನಮ್ಮ ಬದುಕನ್ನು ಸುಧಾರಿಸುತ್ತೆ. ಒಂದು ರೀತಿ ಮನಃಶಾಸ್ತ್ರಜ್ಞರು ಅಥವಾ ಡಾಕ್ಟರ್ ಏನಿರ್ತಾರೆ, ಅವರು ನಿಮ್ಮ ಮನಸ್ಸಿಗೆ ಕೊಡಬಹುದಾಗಿರುವಂತ ಚಿಕಿತ್ಸೆ ಇರುತ್ತಲ್ಲ, ಅದನ್ನ ರಾಮಾಯಣ ಸೈಲೆಂಟ್ ಆಗಿ ಕೊಡುತ್ತೆ ಅಂತ ನನಗನ್ಸುತ್ತೆ.
ಸರಿ, ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾನು ಅನೇಕರಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ, ತಮ್ಮಿಂದಲೂ ಕೂಡ ಉತ್ತರ ಬೇಕು. ಮಂದಿರ ನಿರ್ಮಾಣಕ್ಕೋಸ್ಕರ ಸಂಘರ್ಷ ಆಯ್ತು ಸರಿ, ನಿರ್ಮಾಣ ಆಗಿ ಪ್ರತಿಷ್ಠೆ ಆದ್ಮೇಲೆ ಮುಗ್ದು ಹೋಯ್ತೆ, ಅಲ್ಲಿಗೆಲ್ಲ ಸಂಘರ್ಷಗಳಿಗೆ ಪೂರ್ಣ ಫಲ ಸಿಕ್ಕಂತಿಯೇ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ. ಈ ಮಂದಿರ ಅನ್ನೋದು ಒಂದು ಸಂಕೇತ ಅಷ್ಟೇ. ನಮ್ ದೃಷ್ಟಿಯಲ್ಲಿ ಭಗವಂತ ಅನ್ನೋದು ಒಂದು ಸಂಕೇತ ಮಾತ್ರ. ರಾಮ ಅನ್ನೋದು ಒಂದು ಸಂಕೇತ. ರಾಮನ ಮೂರ್ತಿ ಒಡೆದು ಹಾಕಿದರೆ ಹಿಂದೂ ಧರ್ಮ ಹೋಗೇ ಬಿಡುತ್ತೆ ಅಂತ ಭಾವಿಸಿದ್ರು ಆಕ್ರಮಣಕಾರಿಗಳು. ರಾಮನ ಮೂರ್ತಿಯನ್ನು ನಾಶ ಮಾಡಿದರೆ ಹಿಂದೂಗಳು ಉಳ್ಕೊಳ್ಳೋದಿಲ್ಲ, ಅವರ ಆಸ್ತಿ ಇರೋದಿಲ್ಲ ಅಂತ. ಆದ್ರೆ ರಾಮ ಹೃದಯಕ್ಕೆ ಸಂಬಂಧಿಸಿದವನು, ರಾಮನ ಮೊಳಗಿದ್ದಾನೆ ಅಂತ. ಹೀಗಾಗಿ ಮಂದಿರ ಆಗೋದು ಒಂದು ಸಂಕೇತ ಮಾತ್ರ. ಮುಂದಿನ ಹೆಜ್ಜೆ ನಮ್ಗೆ ತುಂಬಾ ದೊಡ್ಡದಿದೆ. ಅದು ರಾಮ ಹೇಳಿದ ಆದರ್ಶಗಳುಳ್ಳಂತ ರಾಮರಾಜ್ಯದ ಸ್ಥಾಪನೆಯ ಹೆಜ್ಜೆ ಇದಕ್ಕಿಂತಲೂ ದೊಡ್ಡದಾಗಿದೆ ಅಂತ. ಹೀಗಾಗಿ ಮಂದಿರ ಅನ್ನುವಂಥ ಈ ಹೆಜ್ಜೆಯನ್ನ ಏರಿದ ನಂತರ ಅಥವಾ ಈ ಮೆಟ್ಟಿಲನ್ನು ಏರಿದ ನಂತರ ಮುಂದೆ ನಮ್ಮ ಕನಸಿರೋದು ರಾಮರಾಜ್ಯದ ಕನಸು. ಬಹುಶಃ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ, ಇಡೀ ಹಿಂದೂ ಸಮಾಜ ರಾಮರಾಜ್ಯದ ನಿರ್ಮಾಣಕ್ಕೋಸ್ಕರ ಏನ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ. ನನಗೆ ಒಂದೇ ಒಂದು ಇತ್ತೀಚೆಗೆ ಖುಷಿಯಾಗಿರುವಂತ ಸಂಗತಿ, ಕೆಲವು ಮುಸಲ್ಮಾನರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ರಾಮ ಬರೀ ಹಿಂದೂಗಳಿಗೆ ಮಾತ್ರ ಆದರ್ಶ ಪುರುಷ ಅಲ್ಲ ಅಂತ. ಭಾರತದ ಮುಸಲ್ಮಾನರಿಗೂ ಕೂಡ ಅವನೇ ಆದರ್ಶ ಪುರುಷ. ಅವನಿಂದ ಯಾವಾಗ ರಾಮನಿಂದ ಮುಸಲ್ಮಾನರು ದೂರ ಆಗ್ತಾರೋ ಆಗ ಅವರು ಕಳ್ಕೊಂಡ್ ಬಿಡ್ತಾರೆ ಅಂತ. ಆ ದೃಷ್ಟಿಯಿಂದ ನೋಡುವಾಗ ನಂಗೆ ಈ ಪ್ರಶ್ನೆಗೂ ಬಹಳ ಸಮರ್ಥವಾಗಿರುವಂತ ಉತ್ತರ ಅದೇ ಅಂತ ಅನ್ಸುತ್ತೆ. ಹೀಗಾಗಿ ರಾಮನನ್ನ ಎಲ್ಲರಿಗೂ ಆದರ್ಶ ಮಾಡಿಸುವಂತ, ರಾಮನನ್ನ ಎಲ್ಲರಿಗೂ ಬೇಕಾಗುವಂತ ವ್ಯಕ್ತಿಯಾಗಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ. ಅದು ನಾವು ಬದುಕಿನ ಮೂಲಕ ಮಾಡಬಹುದು ಅಂತ ಅನ್ಸುತ್ತೆ. ಇದರ ಜೊತೆಗೆ ಮಂದಿರಗಳ ವಿಚಾರಕ್ಕೆ ಬಂದಾಗ ನಿನ್ನೆ ಪೇಜಾವರ ಶ್ರೀಗಳನ್ನ ಮಾತನಾಡಿಸುವ ಸಂದರ್ಭದಲ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ರು, ಮಂದಿರಗಳು ಮಂದಿರವಾಗಿ ಉಳಿಬೇಕು ಅಂದ್ರೆ ಹಿಂದೂಗಳು ಹಿಂದೂಗಳಾಗಿ ಉಳಿಬೇಕು ಅಂತ ಹೇಳಿ. ನೀವು ಈ ಮಾತನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ? ಹಾಗೆ ವಾಕ್ ಮಾಡ್ತಾರೆ. ನನಗನ್ಸೋದು ಅವ್ರು ಹೇಳೋದು ಬಹಳ ಪರ್ಫೆಕ್ಟ್ ಆಗಿದೆ. ಅವ್ರು ಯಾವ ದೃಷ್ಟಿಯಿಂದ ಹೇಳ್ತಿದ್ದಾರೆ ಅಂತಂದ್ರೆ, ಹಿಂದೂ ಧರ್ಮದಲ್ಲಿರುವ ಯಾರು ನಮ್ಮ ಅನುಯಾಯಿಗಳಿದ್ದಾರೋ ಅಥವಾ ಹಿಂದೂ ಧರ್ಮಾನುಯಾಯಿಗಳಿದ್ದಾರೋ ಅವರನ್ನ ಮತಾಂತರಿಸುವಂತ ದೊಡ್ಡ ಪ್ರಕ್ರಿಯೆ ನಡೀತಿದೆ. ಒಂದ್ ಕಡೆ ಇಸ್ಲಾಮಿನ ಆಕ್ರಮಣ ನಡೀತಿದೆ, ಇನ್ನೊಂದು ಕಡೆ ಕ್ರಿಶ್ಚಿಯಾನಿಟಿಯ ಆಕ್ರಮಣ ನಡೀತಾ ಇದೆ. ಇವೆಲ್ಲದರ ನಡುವೆ ನಾವು ಹಿಂದೂಗಳನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ. ಪೇಜಾವರ್ಷಿಗಳಂತೂ ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಹಿಂದೂಗಳು ಮನೆ ಕಟ್ಕೊಡುವಂತಾಗ್ಬೇಕು, ಅವರಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಡುವಂತಾಗ್ಬೇಕು, ಹಿಂಗೆಲ್ಲ ಆಗ್ಬೇಕು ಅನ್ನೋ ಪ್ರಯತ್ನ ಹೇಳ್ತಾರೆ. ಭಾರತದ ಮೇಲೆ ನಡೀತಾ ಇರುವಂತ ಈ ಆಕ್ರಮಣಗಳನ್ನು ನೋಡಿದ್ರೆ ನಮ್ಗಿವತ್ತು ಈ ಸಮಾಜವನ್ನು ಉಳಿಸ್ಕೊಳ್ಳುವಂಥದ್ದು ಅಗತ್ಯ ಇದೆ. ಆದ್ರೆ ಇವತ್ತು ನಂಗೆ ಗೊತ್ತಿಲ್ಲ ಇದು ಯಾರು ಹೇಗೆ ನೋಡ್ತಾರೋ ಅಂತ, ರಾಮನ ಮಂದಿರ ನಿರ್ಮಾಣ ಆಗ್ತಾ ಇರುವಾಗ ಯಾವ್ಯಾವ ಭಿನ್ನ ಭಿನ್ನ ಜಾತಿ ಅಂತ ನಾವು ಹೇಳ್ತಿದ್ದೋ ಅವ್ರ ಜೊತೆಲಿ ಬರ್ತಿರೋದು ನೋಡಿದ್ರೆ ಇಷ್ಟು ವರ್ಷಗಳ ಈ ಮತಾಂತರಿಗಳ ಪ್ರಯತ್ನ ಏನಿತ್ತು ಅದೆಲ್ಲ ಸತ್ತೋಗಿದೆ ಅಂತ ನನ್ಗನ್ಸುತ್ತೆ. ಈಗ ಎಷ್ಟೋ ಜನ ಈಗ ಮರಳಿ ಮತ್ತು ನಾವು ಮಾತೃ ಧರ್ಮಕ್ಕೆ ಬರ್ತೀವಿ ಅಂತ ಅವರಾಗೆ ಹೇಳಿದ್ರೆ ನಾವ್ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ಮಿತಾ. ನನಗೆ ನೋಡಿದಾಗ ಹಂಗನ್ಸುತ್ತೆ, ಇವತ್ತು ಇಲ್ಲಿ ಬರೋಂತ ಈ ಲಕ್ಷಾಂತರ ಜನ ಇದ್ದಾರಲ್ಲ, ಇವ್ರು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ತುಂಬಾ ಜನ ಮಾತಾಡ್ತೀವಲ್ಲ ನಾವು, ನಮ್ಮ ಹಿಂದೂ ಧರ್ಮದಲ್ಲಿ ಜಾತೀಯತೆಯ ಸಮಸ್ಯೆ ಇದೆ, ಮುಟ್ಟಿಸ್ಕೊಳ್ಳೋದಿಲ್ಲ, ದೂರ ಇಡ್ತೀವಿ ಅಂತ. ಇಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ಇದರಲ್ಲಿ ಯಾರು ಬ್ರಾಹ್ಮಣ, ಯಾರು ಲಿಂಗಾಯತ, ಯಾರು ಒಕ್ಕಲಿಗ, ಯಾರು ಯಾದವ ಸಮಾಜಕ್ಕೆ ಸೇರಿದವನು, ಯಾರು ಮರಾಠ ಸಮಾಜಕ್ಕೆ ಸೇರಿದವನು ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಎಲ್ಲರೂ ಜೊತೆಲಿ ನಿಲ್ತಾರೆ. ಈಗ ಪ್ರಸಾದಕ್ಕೆ ನಿಂತ್ಕೊಳ್ತಾರೆ, ಈಗ ದೇವರ ದರ್ಶನಕ್ಕೆ ಅಂತ ಒಂದು ಲೈನ್ ನಿಂತ್ಕೊಳ್ತಾರೆ, ಮಧ್ಯೆ ಒಂದು ಆರತಿಗೋಸ್ಕರ ಎಲ್ಲರನ್ನು ಬಿಡ್ತಾರೆ. ಅದನ್ನ ನೋಡ್ಲಿಕ್ಕೋಸ್ಕರ ಲೈನ್ ನಿಂತ್ಕೊಂಡು ದರ್ಶನ ತಗೊಳ್ಳುವಾಗ ಯಾವ ಜಾತಿಯವನು ಅಂತಿಲ್ಲ. ಮತ್ತೆ ಈ ರಾಮ ಮಂದಿರ ಅಂತೂ ಎಂತ ಆದರ್ಶವಾದ ರಾಮ ಮಂದಿರ ಆಗ್ಲಿಕ್ಕಿದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಪೂಜೆ ಮಾಡುವಂತವನು ಇಂಥ ಜಾತಿಗೆ ಸೇರಿದವನಾಗಿರಬೇಕು ಅಂತಿಲ್ಲ, ಅವರನ್ನ ಹಾಗೆ ಯೋಚನೆ ಮಾಡ್ತಾರೆ. ಇನ್ನು ಇಲ್ಲಿ ಯಾರು ಈ ಕಮಿಟಿಯಲ್ಲಿದ್ದಾರಲ್ಲ, ಮೊದಲನೇ ಕಲ್ಲಿಟ್ಟಿದ್ದ ಚೌಪಾಲರು, ಅವರು ದಲಿತ ಕಮ್ಯುನಿಟಿಗೆ ಸೇರಿದಂಥವ್ರು. ಅದನ್ನ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆ ಹೇಳಬೇಕಾದ ಅಗತ್ಯ ಬರುತ್ತೆ ಅಂತಂದ್ರೆ, ನಮ್ಮನ್ನ ಡಿವೈಡ್ ಮಾಡುವಂಥವ್ರು ಅಂತ ಹೇಳೋ ಜನರಿಗೋಸ್ಕರ ಅದನ್ನ ಹೇಳಬೇಕಾಗಿದೆ. ಇವತ್ತು ಅವರು ಈ ಕಮಿಟಿಯಲ್ಲಿ ಒಬ್ಬ ಸದಸ್ಯರಾಗಿದ್ದು ತುಂಬಾ ಪ್ರಭಾವಿಯಾಗಿರುವಂತ ವ್ಯವಸ್ಥೆ ನೋಡ್ಕೊಳ್ತಿದ್ದಾರೆ. ಇವೆಲ್ಲ ನೋಡುವಾಗ ನನಗನ್ಸುತ್ತೆ ಬಹಳ ದೊಡ್ಡದಾಗಿರುವಂತ ಕೆಲಸ ಅಂತ ಅನ್ಸುತ್ತೆ. ಹಾಗಾಗಿ ಸಮಾಜವನ್ನ ಯುನೈಟ್ ಮಾಡ್ತಾ ಹಿಂದೂಗಳನ್ನ ಹಿಂದೂಗಳಾಗಿ ಉಳಿಸುವಂತ ಪ್ರಯತ್ನ ರಾಮ ಮಂದಿರದಿಂದ ಆಗುತ್ತೆ. ಬಹುಶಃ ನನಗನ್ಸುತ್ತೆ ಭಾರತದ ಇತಿಹಾಸವನ್ನ, ನಮ್ಮ ಕಾಲಘಟ್ಟದ ಇತಿಹಾಸವನ್ನ ರಾಮ ಮಂದಿರಕ್ಕಿಂತ ಮುಂಚಿನ ಮತ್ತು ರಾಮ ಮಂದಿರದ ನಂತರದ ಇತಿಹಾಸ ಅಂತ ಯಾರಾದರೂ ಬರೆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಿಜ ನಿಜ, ನೀವು ಹೇಳ್ತಿದ್ರೆ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪ್ರಶ್ನೆ ಕೇಳೋರ್ಗೆ ಉತ್ತರವಾಗಿ ಹೇಳ್ಬೇಕಂತಂದ್ರೆ, ಮಂದಿರದಲ್ಲಿ ಪೂಜೆ ಮಾಡೋ ಅರ್ಚಕರ ನೇಮಕದಲ್ಲೂ ಕೂಡ ಸಾಮಾಜಿಕ ನ್ಯಾಯ, ಅಲ್ಲೂ ಕೂಡ ಎಲ್ಲಾ ಸಮುದಾಯದವರೆಗೂ ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಅಲ್ಲಿಗೆ ಸಮಸ್ತ ಹಿಂದೂಗಳಿಗೂ ಸೇರಿದಾತ ರಾಮ ಅನ್ನೋದಂತೂ ಸಾಬೀತಾಗ್ತಿದೆ. ಆದ್ರೂ ಕೆಲವರು ಹೇಳ್ತಾರೆ ಇದು ಶೈವರದಲ್ಲ, ಶಾಕ್ತರದಲ್ಲ, ಇದು ಎಲ್ಲರಿಗೂ ಸಲ್ಲುವ ಸಬ್ಕೆ ರಾಮ ಅಲ್ವೇ ಅಲ್ಲ. ಇಂಥವ್ರಿಗೆ ಏನ್ ಹೇಳ್ತೀವಿ? ಅದು ಅವರ ಕೆಲವರ ಮನೋಭಾವನೆ ಹಂಗಿದೆ ಅಷ್ಟೇ. ಬಟ್ ನನ್ಗನ್ಸೋದೇನು ಅಂತಂದ್ರೆ, ಇವತ್ತು ಸಮಾಜದ, ಹಿಂದೂ ಸಮಾಜದ 99% ಜನ, 1% ಈ ಥರದವ್ರನ್ನ ಪಕ್ಕಕ್ಕಿಟ್ರೆ 99% ಜನ ಈ ರಾಮ ಮಂದಿರವನ್ನ ಸಂಭ್ರಮಿಸ್ತಾ ಇದ್ದಾರೆ. ಮತ್ತು ನಾನು ಇತ್ತೀಚೆಗೆ ನಾನು ಹೇಳ್ಬೋದಾಗಿದ್ರೆ, ಮಂಗಳೂರಿನ ಒಂದು ಶಾಲೆಗೆ ಹೋಗಿದ್ದಾಗ ಶಾಲೆಯ ಮಕ್ಕಳನ್ನ ನಾನು ಮಾತನಾಡಿಸ್ತಾ ಇದ್ದೆ. ಆ ಮಕ್ಕಳು ಏನು ಹೇಳಿದ್ರು ಅಂತಂದ್ರೆ, ನಾನು ಕೇಳಿದೆ ಅವರಿಗೆ, ಇಂಟ್ರೆಸ್ಟಿಂಗ್ ಪಾರ್ಟ್ ಇದು, ಕೃಷ್ಣನ ಮಂದಿರ, ಅಲ್ಲಿ ರಾಮನ ಕಾರ್ಯಕ್ರಮ. ನಾನು ಕೇಳಿದೆ, ಕೃಷ್ಣನ ಮಂದಿರದಲ್ಲಿ ರಾಮನ ಕಾರ್ಯಕ್ರಮ
ಕಾರ್ಯಕ್ರಮ ಮಾಡಿದ್ರೆ ಕೃಷ್ಣ ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ಸಹಜವಾಗಿರುವಂತ ಪ್ರಜ್ಞೆ. ಆ ಮಕ್ಳು ಹೇಳಿದ್ರು ಇಲ್ವಲ್ಲ, ಇಬ್ರು ಒಂದೇ ಅಲ್ವಾ ಅಂತ. 1ರಿಂದ 4ನೇ ಕ್ಲಾಸಿನ ಮಕ್ಕಳಿಗೆ ಕೃಷ್ಣ ಮತ್ತು ರಾಮ ಇಬ್ರು ಒಂದೇ ಅಂತ ಅನ್ನಿಸ್ತಿದ್ದಾರೆ ಅಂತಂದ್ರೆ ಇದನ್ನು ವಿರೋಧಿಸುವ ಮಂದಿಯ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇದೆಯೇ ಹೊರತು ನನಗೆ ಇವರುಗಳ ಬಗ್ಗೆ ಸಮಸ್ಯೆ ಇಲ್ಲ ಅಂತ ಅನ್ಸೋದು. ಆ ದೃಷ್ಟಿಯಿಂದ ನೋಡುವಾಗ ಇಡೀ ಭಾರತ ಈ ದೃಷ್ಟಿಕೋನದಿಂದ ಮತ್ತೆ ಮೆರಿತಾ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ಬೇರೆ ಬೇರೆ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ಬೋದು, ಆದರೆ ಭಾರತ ಮಾತ್ರ ಧರ್ಮವನ್ನೇ ಆಧಾರವಾಗಿ ಇಟ್ಕೊಂಡು ಬದುಕತ್ತೆ. ಹೀಗಾಗಿ ಇಲ್ಲಿನ ಜನಸಾಮಾನ್ಯರಿಗೂ ಕೂಡ ಧರ್ಮ ಅನ್ನೋದು ಒಂದು ಸಹಜವಾಗಿರುವಂತ ಉಸಿರಾಡುವಂತ ಸಂಗತಿ ಅಂತ. ಆ ದೃಷ್ಟಿ ನೋಡಿದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರು ಹಂಗಿದ್ದಾರೆ. ಕೆಲವರು ಏನು ಭೇದವನ್ನು ಉಂಟು ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ತರದ ಜನ ಹಿಂದೆಯೂ ಇದ್ರು, ಈಗಲೂ ಇದ್ದಾರೆ. ಇದು ಮೊದಲನೇದು. ಇನ್ನು ಎರಡನೇದು, ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ ಒಂದೇ ವಿಚಾರವನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತ ಯಾವತ್ತೂ ಹೇಳೋದಿಲ್ಲ ಸ್ಮಿತಾ. ವಿರೋಧ ಅನ್ನೋದು ಹಿಂದೂ ಸಮಾಜದೊಂದಿಗೆ ಬಂದಿರುವಂತದ್ದು. ಒಳಗೆ ವಿರೋಧಿಸೋದಕ್ಕೊಂದು ಅವಕಾಶ ಇದೆ. ನೀವು ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿರುವಂತ ಚಾರ್ವಾಕರನ್ನೂ ಕೂಡ ನಾವು ಋಷಿಗಳು ಅಂತ ಕರೆದು ಗೌರವಿಸಿರಬಹುದಾದ್ರೆ ಈ ತರ ಸಣ್ಣ ಪುಟ್ಟ ವಿರೋಧಗಳಿದ್ದವರನ್ನ ನಾವು ಯಾವತ್ತೂ ವಿರೋಧಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಲಕ್ರಮದಲ್ಲಿ ಅವರಿಗೆ ವಿವರಗಳನ್ನು ಕೊಟ್ಟು ಅವರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಆಗಬೇಕಾಗಿದೆ ಅಂತ ನನ್ಗನ್ಸುತ್ತೆ. ಧರ್ಮದ ಅಮಲು ಅದು ಅತಿ ಆಗ್ತಾ ಇದೆ. ರಾಮ ಮಂದಿರದ ವಿಚಾರದಲ್ಲಿ ಕೆಲವೊಬ್ರು ಧರ್ಮದ ಹೆಸರಲ್ಲಿ ಜನರನ್ನ ಉದ್ರೇಕಗೊಳಿಸ್ತಿದ್ದಾರೆ. ಹೀಗಾಗಿ ಗೋದ್ರಾ ರೀತಿಯ ಘಟನೆಗಳು ಮರುಕಳಿಸುತ್ತೆ. ಇಂಥ ಮಾತುಗಳು ಅವಶ್ಯಕತೆನಾ ಅಥವಾ ಏನು ಉದ್ದೇಶ ಇರಬಹುದು ಇಂಥ ಮಾತುಗಳ ಹಿಂದೆ? ಇದನ್ನ BK ಹರಿಪ್ರಸಾದ್ರು ಹೇಳುವಾಗ ನಾನು ಆ ವಿಚಾರನ ಕೇಳಿ ಬಹಳ ಬೇಸರ ಅನ್ಸಿತ್ತು. ಅವ್ರಿಗೆ ಏನ್ ಅನ್ಸಿದೆ ಅಂತಂದ್ರೆ ಇಲ್ಲಿಗೆ ಬರೋ ಜನರನ್ನು ಕಡಿಮೆ ಮಾಡಿಸಬೇಕು, ಜನ ಇಲ್ಲಿ ಬರಬಾರದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ ಈ ಜನ ಇಲ್ಲಿಗೆ ಬರೋವಂಥವ್ರು ಅದೇ ಗಾಬರಿಯಲ್ಲಿ ಇರಬೇಕು, ಅವ್ರಿಗೆ ಆನಂದ ಇರಬಾರ್ದು. ಪ್ರಭು ರಾಮ ಬಂದಿದ್ದಾನೆ ಅನ್ನೋ ಆನಂದಕ್ಕಿಂತ ಹೆಚ್ಚಾಗಿ ಎಲ್ಲಿ ಬಾಂಬ್ ಸ್ಫೋಟ ಆಗುತ್ತೋ ಅನ್ನುವಂತ ಭಯ ಇರಬೇಕು ಅಂತ. ನಾನು ಒಂದೇ ಮಾತು ಹೇಳಲಿಕ್ಕೆ ಇಚ್ಛೆ ಪಡೋದವ್ರಿಗೆ ಏನು ಅಂತಂದ್ರೆ, ಕಾಶ್ಮೀರದಲ್ಲೇ ನಡೆಯದೇ ಇರುವಂತ ಬಾಂಬ್ ಸ್ಫೋಟ ಇನ್ನಿಲ್ಲಿ ರಾಮ ಮಂದಿರದ ಭಾಗದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅಂತ ಅವರು ಮುಸಲ್ಮಾನರನ್ನ ಈ ಒಟ್ಟಾರೆ ಪರಂಪರೆಯಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಾನಿವತ್ತು ದಾರಿಯಲ್ಲಿ ಬರಬೇಕಾದ್ರೆ ಡ್ರೈವರಿಗೆ ಮಾತನಾಡ್ತಿದ್ದೆ. ಅವ್ರು ನಂಗೆ ಹೇಳ್ತಿದ್ದ, ಮುಸಲ್ಮಾನರಿಗೂ ಅರ್ಥ ಆಗಿದೆ ನಮ್ಮನ್ನ ಪೊಲಿಟಿಕಲ್ ರೀಸನ್ಗೆ ಹೆಂಗ್ ಬಳಸ್ಕೊಳ್ತಿದ್ದಾರೆ ಅಂತ, ಕಾಂಗ್ರೆಸ್ನವ್ರು ಬಳಸ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ ಇವೆಲ್ಲ ಮೋಸ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಅವರಿಗೂ ಅರ್ಥ ಆಗಿದೆ ಅಂತ ಆತ ಹೇಳ್ತಿದ್ದ. ನಂಗೆ ಅದನ್ನ ಕೇಳುವಾಗ ಅನಿಸಿದ್ದು ಸಮ್ವೇರ್ ಬದಲಾವಣೆ ಡೆಫಿನೆಟ್ಲಿ ಆಗತ್ತೆ ಅಂತ. ಅದಕ್ಕೆ ನಾನು ಆಗ್ಲೇ ಹೇಳ್ತಿದ್ದು, ರಾಮ ಮಂದಿರದ ನಂತರದ ಇತಿಹಾಸ ಇದೆಯಲ್ಲ ಅದು ಭಾರತದ ಇತಿಹಾಸ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನಿಜ, ನಿಮ್ಮ ಹತ್ರ ಮಾತನಾಡೋದು ಇನ್ನೂ ಸಾಕಷ್ಟಿದೆ. ಅದರಲ್ಲೂ ವಿಶೇಷವಾಗಿ ಈ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಗೋಸ್ಕರ ಸಹಸ್ರಾರು ಕಣ್ಗಳು ಕಾಯ್ತಾ ಇರೋ ಸಂದರ್ಭದಲ್ಲಿ ಇದನ್ನ ಒಂದು ಗೊಂಬೆಗೆ ಹೋಲಿಸಿ ಮಾತನಾಡಿರೋದು. ಹಾಗೆ ರಾಮ ಮಂದಿರದ ಪ್ರಾಮುಖ್ಯತೆ ಈ ಕಾಲಘಟ್ಟದಲ್ಲಿ ಹಿಂದೂ ಸಮುದಾಯದ ಒಂದು ರೀತಿಯ ಏಕೀಕರಣದ ದೃಷ್ಟಿಯಲ್ಲಿ ಇದೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಇದ್ವಿ. ಹಾಗೆ ಒಬ್ಬ ವಿಶೇಷ ಅತಿಥಿ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರನ್ನ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. कहाँ से आप? मैं हैदराबाद भाग्यनगर से हूँ। शंख है आपके पास? हाँ, कितने बार आप राम के लिए? ನಾನು ಹೇಳ್ತೀನಿ ಅದೇನು ಅಂತಂದ್ರೆ ಅವ್ರು ಬಹಳ ವಿಶಿಷ್ಟವಾದ ವ್ಯಕ್ತಿ. ವಲ್ಲಭ ಅಂತ ಅವರ ಹೆಸರು, ಶ್ರೀ ವಲ್ಲಭ ಅಂತ ಅವರ ಹೆಸರು. ಅವ್ರನ್ನೀಗ ಶಂಖ ವಲ್ಲಭ ಅಂತ ಕರೀತಾರೆ. ಹೆಸರು ಶಂಖ ವಲ್ಲಭ ಅಂತ ಆಗಿದೆ. ಯಾಕೆ ಅಂತಂದ್ರೆ ಅವರೊಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಪ್ರಾಣ ಪ್ರತಿಷ್ಠೆಯಿಂದ ಹಿಡಿದು ಅಂದ್ರೆ ಭೂಮಿ ಪೂಜನದಿಂದ ಹಿಡಿದು ಪ್ರಾಣ ಪ್ರತಿಷ್ಠೆವರೆಗೂ. ನಮ್ಗೆ ನೆನಪಿದೆ, ನರೇಂದ್ರ ಮೋದಿ ಅವರು ಬಂದು ಭೂಮಿ ಪೂಜನ ಮಾಡಿದ್ರು. ಅವತ್ತಿನಿಂದ ಹಿಡಿದು ಈಗ ನಾಡಿದ್ದು ನಡೆಯುವಂತ ಪ್ರಾಣ ಪ್ರತಿಷ್ಠೆವರೆಗೂ 1.25 ಲಕ್ಷ ಬಾರಿ ಶಂಖವಾದನ ಮಾಡ್ತೀನಿ ಅಂತ ಅವ್ರು ಸಂಕಲ್ಪ ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೆ ಎಷ್ಟಾಗಿದೆ ಅಂತ. 1,18,000 ಬಾರಿ ಶಂಖವಾದನ ಆಗಿದೆ ಅಂತ. ನಮ್ಮೆದುರಿಗೂ ಈಗ 3 ಬಾರಿ ಮಾಡಿದ್ರು. ಆ ತರ ನಿರಂತರವಾಗಿ ಶಂಖವಾದನ ಮಾಡ್ತಾ 1.25 ಲಕ್ಷ ಬಾರಿ ಶಂಖವಾದನ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ನೀವು ಯಾವ ಊರು ಅಂತ ಕೇಳಿದ್ರೆ ಭಾಗ್ಯನಗರ ಅಂತಾರೆ. ಹೈದರಾಬಾದ್ ಅಂತ ಅವ್ರು ಹೇಳೋ ಜೊತೆಯಲ್ಲಿ ಅವ್ರು ಭಾಗ್ಯನಗರ ಅನ್ನೋದನ್ನ ಮರೆಯೋದಿಲ್ಲ. ಇನ್ನೂ ಸಂತಸದ ಸಂಗತಿ ಅಂತಂದ್ರೆ ಅವರು ಮೂಲತಃ ಅವರ ಫ್ಯಾಮಿಲಿ ಏನಿದೆ ಅದು ಶೃಂಗಗಿರಿ, ನಾವೇನ್ ಹೇಳ್ತೀವಿ ಶೃಂಗ ಋಷಿ ಅಂತ ಏನ್ ಕರಿತೀವಿ, ಅವರ ಕಾರಣದಿಂದಾಗಿ ಬಂದಿರುವಂತದ್ದು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ದಶರಥನಿಗೆ ಮದುವೆ ಆಗಿ ಆ ಮಕ್ಕಳಾಗೋದಕ್ಕೆ ಏನ್ ಕಾರಣ ಆಗುತ್ತೆ ಅವೆಲ್ಲಕ್ಕೂ ಕೂಡ ಪುತ್ರಕಾಮೇಷ್ಟಿ ಯಾಗ ಅವರೇ ಮಾಡಿಸಿದ್ದು, ಅವರ ಕಾರಣಕ್ಕೋಸ್ಕರ ಆಗಿದ್ದು, ಆ ಪರಿವಾರದಿಂದ ಬಂದವರು ಅನ್ನುವಂತ ಹೆಮ್ಮೆ ಅವರಿಗಿದೆ. तो कहिए आपका संकल्प क्या है हमारे दर्शकों के लिए? जी, विश्व में सभी को मंगल कामना, शुभकामना। 22 जनवरी का जो प्राकट्य भगवान श्री राम का है उसका बधाई देते हुए, वो समय पे ऋषि सिंह महाराज जी ने यज्ञ करवाया था, पुत्र कामेष्टि यज्ञ। उसमें यज्ञ नारायण भगवान खीर का प्रसाद लेके बाहर प्राकट्य हुआ था। वो प्रसाद से भगवान राम जी, लक्ष्मण जी, हनुमान, ये भरत जी, शत्रुघ्न जी का प्राकट्य हुआ था। अभी यही प्रार्थना है कि 1.25 लाख बार जो शंखनाद का संकल्प है, ठाकुर जी का प्राकट्य शंखनाद जरूर होना चाहिए और शंख से भगवान का प्राकट्य होगा एक कलयुग के अंदर। इसलिए 1.25 लाख बार का संकल्प पूरा करने। वैसे राम जी हमारे मामा जी भी लगते हैं। और ये आने से पहले श्रृंगेरी जो जगत गुरु पीठ है, विधुशेखर भारती जी के पास शारदा माई का विग्रह दर्शन है, विजय शंकर भगवान का जो दर्शन है,
उधर भी नाद करके यहाँ पे आ रहे हैं। एक बार सभी को नाद करते हैं और सब पूरा विश्व राममय है। इतना बड़ा उत्सव फिर संसार में अभी देखने को मिल रहा है। इसलिए सबके मंगल कामना पूरे विश्व को राममय का बधाई देते हुए हम ये शंखनाद कर रहे हैं। ಕೈ ನನ್ನ ಮೈಕ್ ಹಿಡಿದ್ ನನ್ ಕೈ ನೋವಾಯ್ತು. ಅದು ಉಸಿರಿನ ಹಿಡಿತ ಬಹಳಷ್ಟು ಇರ್ಬೇಕು ಶಂಖನಾದಕ್ಕೆ. ನಿತ್ಯ 1200 2000 ಬಾರಿ ಆಗತ್ತಂತೆ ಅವರ ಶಂಖನಾದ. ಇದೇ ತರ ಈಗ ನಮ್ ಕಣ್ಣಿದ್ರಿಗೆ ಒಂದು 7-8 ಬಾರಿ ಅವ್ರು ಮಾಡಿದ್ರು. ಆ ತರ ಕಂಟಿನ್ಯೂಸ್ ಆಗಿ ಮಾಡ್ತಾ ಒಂದ್ ದಿನಕ್ಕೆ 1.25 ಬಾರಿ ಶಂಖನಾದ ಮಾಡ್ತಾ ಒಟ್ಟಾರೆ 1.25 ಲಕ್ಷ ಬಾರಿ ಶಂಖನಾದ ಆಗಬೇಕು ಅನ್ನುವಂತ ಅವ್ರ ಪ್ರಯತ್ನ ಇತ್ತು. ಪ್ರಭು ಶ್ರೀರಾಮನ ಕುರಿತಂತೆ ಪ್ರತಿಯೊಬ್ಬರು ತಮ್ಮ ಭಕ್ತಿ ಶ್ರದ್ಧೆಯನ್ನ ಹೇಗೆ ಮಿತ್ರೆ, ನಾನು ಒಂದೇ ಮಾತನ್ನು ನಿಮ್ಗೆ ಹೇಳ್ಬೇಕೇನು ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ನಾವೇನು ಭಕ್ತಿ ಭಾವ ನೋಡ್ತೀವಲ್ಲ ಅದರ 100 ಪಟ್ಟು ಜಾಸ್ತಿ ಉತ್ತರ ಭಾರತದಲ್ಲಿ ಭಕ್ತಿಯ ಶೈಲಿಯೇ ಬೇರೆ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ ದಕ್ಷಿಣದಲ್ಲಿ ಜ್ಞಾನ ಬಹಳ ಇರ್ಬೋದು, ಆದ್ರೆ ಭಕ್ತಿ ನೋಡ್ಬೇಕು ಅಂದ್ರೆ ಉತ್ತರ ಭಾರತಕ್ಕೆ ಬರಬೇಕು ಅಂತ ಇವರು ಆ ಥರದೊಂದು ಭಕ್ತಿಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಅವ್ರ ಆನಂದ ನೋಡ್ಬೇಕು ನೀವು. ರಾಮ ನಮ್ಮ ಪರಿವಾರಕ್ಕೆ ಮಾಮ ಇದ್ದಂಗೆ ಅಂತ, ಅಂದ್ರೆ ಆ ತರ ಭಾವನೆ ಇದೆ. ಮತ್ತು ಇದರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಋಷ್ಯಶೃಂಗರು ಅವರು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅದರ ನಂತರ ಮಕ್ಕಳಾಗಿದ್ದು ಅಂತ ಅವ್ರಿಗೊಂಥರ ಅಭಿಮಾನ ಇದೆ. ಅಭಿಮಾನ ಏನು ಅಂತಂದ್ರೆ, ಈ ಮಂದಿರದ ಹಿಂದೆ ಇರುವಂತ ರಾಮ ಅವತಾರಗೊಳ್ಳಿಕ್ಕೆ ನಮ್ಮ ಪರಿವಾರ ಕಾರಣ ಅನ್ನುವಂತ ಭಾವ ಇದೆಯಲ್ಲ, ಆ ಭಾವ ಬಹಳ ವಿಶಿಷ್ಟವಾಗಿರುವಂತದ್ದು. ಈ ತರ ನನಗನ್ಸುತ್ತೆ ಹುಡುಕ್ತಾ ಹೋದ್ರೆ ಬಹಳ ಜನ ಸಿಗ್ತಾರೆ ಅಂತ ಅನ್ಸುತ್ತೆ ನನಗೆ. ಹೌದು ಹೌದು, ಇವತ್ತು ಬೆಳಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಅದನ್ನ ಪ್ರಸಾರ ಮಾಡಿದ್ವಿ ಕೂಡ. ಒಬ್ಬಾತ ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತಾ ಅಯೋಧ್ಯೆ ಕೂಡ ಬಂದಿದ್ದಾರೆ. ಸರಿಯೂ ನದಿಯಿಂದ ರಾಮ ಮಂದಿರದವರೆಗೂ ಕೂಡ ದಂಡ ನಮಸ್ಕಾರ ಹಾಕ್ತಾ. ಈ ರಸ್ತೆಯಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ. ಅಂದ್ರೆ ಭಕ್ತಿ ಜನರನ್ನ ಎಷ್ಟರ ಮಟ್ಟಿಗೆ ತಲ್ಲೀನಗೊಳಿಸ್ಬಿಡುತ್ತೆ ಅನ್ನೋದಕ್ಕೆ, ಅದರಲ್ಲೂ ರಾಮನಾಮ ಅದಕ್ಕಿರುವ ಶಕ್ತಿ. ಇದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ಹೌದು. ರಾಮ ಅನ್ನುವ ಪದದ ಬಗ್ಗೆ ಬಹಳ ವಿಶಿಷ್ಟವಾಗಿರುವಂತ ನಂಬಿಕೆ ಶ್ರದ್ಧೆ ಸಮಾಜಕ್ಕಿದೆ. ರಾಮನಿಗೆ ರಾಮಚರಿತ್ ಮಾನಸ್ನಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನಿಗೆ ನಾಮಕರಣ ಮಾಡುವಾಗ ಋಷಿಗಳು ಬಂದು ಹೇಳ್ತಾರಂತೆ, ವಸಿಷ್ಠರು ಹೇಳ್ತಾರೆ, ಈ ಹೆಸರು ಯಾಕೆ ಇಡ್ತಾ ಇದ್ದೀನಿ ಅಂತಂದ್ರೆ, ಇದನ್ನು ಹೇಳೋದ್ರಿಂದಲೇ ಆನಂದ ಉತ್ಪನ್ನ ಆಗುತ್ತೆ. ಅವನಿಗೆ ಅನೇಕ ಹೆಸರುಗಳಿವೆ, ಆದ್ರೆ ಈ ಹೆಸರು ನಾನು ಯಾಕೆ ಇಡ್ತೀನಿ ಅಂತಂದ್ರೆ ಆನಂದ ಉತ್ಪಾದನೆ ಮಾಡುತ್ತೆ ಅದು ಅನ್ನೋ ಕಾರಣಕ್ಕೋಸ್ಕರ ರಾಮ ಅಂತ. ದಾಸರು ಹೇಳ್ತಾರಲ್ಲ, ರಾ ಅನ್ನೋ ಒಂದು ಅಕ್ಷರ ಹೇಳೋದ್ರಿಂದ ಪಾಪಗಳೆಲ್ಲ ಹೊರಗೆ ಹೋಗ್ತವೆ, ಮಕಾರ ಹೇಳಿದ ತಕ್ಷಣ ಇನ್ನದು ಒಳಗೆ ಬರದೇ ಇರೋ ತರ ತಡೆಯುತ್ತೆ ಅಂತ. ಹೀಗಾಗಿ ರಾಮ ಅನ್ನೋದು ಆಗಿದೆ ಅಂತ. ಇನ್ನು ನೀವು ಯಾವುದನ್ನೇ ನೋಡಿ, ನಾವು ರಾಮ ಇಲ್ಲದ ಬದುಕನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆರಾಮ ಅಂದ್ರೆ ಆರಾಮವಾಗಿದ್ದೀವಿ ಅಂತಂದ್ರೆ ಅಲ್ಲಿ ರಾಮ ಇದ್ದಾನೆ ಅಂತ. ವಿರಾಮ, ಖುಷಿ ವಿರಾಮ ಯಾಕೆ ಕೊಡುತ್ತೆ ಅಂತಂದ್ರೆ ಅಲ್ಲಿ ರಾಮ ಇದ್ದಾನೆ ಅಂತ. ಎಲ್ಲೆಲ್ಲಿ ರಾಮ ಇದ್ದಾನೋ, ನೀವು ಯಾವ ಪದಗಳನ್ನು ತಗೊಂಡು ಬನ್ನಿ, ರಾಮ ಎಲ್ಲಿರ್ತಾನೋ ಆ ರಾಮ ಆನಂದವನ್ನು ಕೊಡುವಂಥದ್ದು ಅಂತ ಅನ್ಸುತ್ತೆ. ಹೀಗಾಗಿ ರಾಮ ಪದದೊಂದಿಗೆ ಒಂದು ವಿಶಿಷ್ಟವಾಗಿರುವಂತ ಶಕ್ತಿ ಜೊತೆಯಲ್ಲಿ ಬರುತ್ತೆ, ಅನುಮಾನವೇ ಇಲ್ಲ ಅದರಲ್ಲಿ. ಸ್ಮಿತಾ, ನಿಜ ನಿಜ. ಜೊತೆಗೆ ನಿಮ್ಮ ಹತ್ರ ಬಹುಶಃ 22ನೇ ತಾರೀಕಿನವರೆಗೂ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಕಿದೆ. ಅದರ ಜೊತೆಗೆ ಇವತ್ತು ಈ ಕ್ಷಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇರೋ ಬಗ್ಗೆ, ಇವತ್ತು ಮುಖ್ಯ ಮಂದಿರದ ಪ್ರಾಂಗಣಕ್ಕೆ ರಾಮಲಲ್ಲನ ವಿಗ್ರಹ ಪ್ರವೇಶ ಆಗಿದೆ. ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ, ಹೋಮ ಹವನ ಯಜ್ಞಾದಿಗಳು ನಡೀತಾ ಇದೆ. ಭಕ್ತಿ ಒಂದ್ ಕಡೆ ಹೌದು, ಬಟ್ ಈ ರೀತಿಯ ಆಚರಣೆಗಳು, ಧಾರ್ಮಿಕ ವಿಧಿ ವಿಧಾನಗಳು ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ. ಒಂದು ಈ ಆಚರಣೆಗಳ ಕಾರಣಕ್ಕೋಸ್ಕರವೇ ಒಂದು ಭಕ್ತಿ ಇದೆ, ಅಂದ್ರೆ ಅದನ್ನು ಮಾಡೋದ್ರ ಮೂಲಕ ಒಂದು ಭಕ್ತಿ ಆಗುತ್ತೆ. ನಾನು ಸುಮ್ಮನೆ ಹೇಳೋದಾದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ 11 ದಿನಗಳಿಂದ ಉಪವಾಸ ವ್ರತದಲ್ಲಿದ್ದಾರೆ, ಇದು ಒಂದನೇದು. ಇನ್ನು ಎರಡನೇದು, ಅವ್ರ ಭಾವವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಆ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಭಜನೆಯಲ್ಲಿ ಇನ್ವಾಲ್ವ್ ಆಗ್ತಾರೆ.
ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ಇದರಲ್ಲಿ ನೋಡ್ತಾರೆ, ಪಪೆಟ್ ಶೋ ಒಂದ್ ಕಡೆ ನೋಡಿದ್ದಾರೆ, ಒಂದ್ ಕಡೆ ರಾಮನ ಕಥೆ ಕೇಳಲಿಕ್ಕೆ ಕೂತಿದ್ದಾರೆ. ಅಂದ್ರೆ ರಾಮ ಭಾವದಿಂದ ನಮ್ಮನ್ನು ನಾವು ಒಂದಾಗಿಸಿಕೊಳ್ಳುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಆಚರಣೆಗಳ ಜೊತೆಗೆ ಬರುತ್ತೆ. ನಾವು ಪೂಜೆ ಅಂತ ಒಂದು ಮಾಡ್ತೀವಿ ಅಂತಂದ್ರೆ ಅದು ಬರೀ ಪೂಜೆ ಯಾವುದೊಂದು ಮೂರ್ತಿಗೆ ಬಿಂಬಕ್ಕೆ ಮಾಡ್ತೀವಿ ಅಂತಲ್ಲ. ಆ ಪೂಜೆಯೊಂದಿಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಾಗ, ಅವನಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡುವಾಗ, ಮಾನಸಿಕವಾಗಿ ಅವನನ್ನು ಅರ್ಚಿಸುವಾಗ ಭಗವಂತ ಜೊತೆ ಒಂದಾಗುವಂತ ಪ್ರಯತ್ನ ಇದೆಯಲ್ಲ, ಈ ಅನುಸಂಧಾನ ಬಹಳ ಮುಖ್ಯವಾದ್ದು ಅಂತ ನನ್ಗನ್ಸುತ್ತೆ. ಅದು ಹೀಗಾಗಿ ಭಾರತದಲ್ಲಿ ಏನು ಅಂತಂದ್ರೆ ರಾಮನ ಕುರಿತಂತೆ ನಾವೇನಾದ್ರೂ ಮಾಡ್ತೀವಿ, ಯಾವುದಾದ್ರೂ ಮೂರ್ತಿಯೊಂದಿಗೆ ಏನಾದ್ರೂ ಮಾಡ್ತೀವಿ, ಆಚರಣೆಗಳನ್ನು ಮಾಡ್ತೀವಿ ಅಂತಂದ್ರೆ ಅದು ಬರೀ ಆಚರಣೆಯಾಗಷ್ಟೇ ಉಳಿಯದೆ ಅದು ನಮ್ಮನ್ನು ನಾವು ಅನುಸಂಧಾನ ಮಾಡಿಕೊಳ್ಳುವಂತ, ಭಗವಂತನೊಂದಿಗೆ ಒಂದಾಗುವಂತ ಪ್ರಯತ್ನ ಅಂತ ಅನ್ಸುತ್ತೆ. ಹೀಗಾಗಿ ಇದು ಬರೀ ಬಿಂಬಕ್ಕೆ ಸಲ್ಲಿಸುವ ಯಾವುದೋ ಕಾರ್ಯ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ್ದು ಅಂತ ನನಗಂತೂ ಅನ್ಸುತ್ತೆ ಆ ಸಂದರ್ಭದಲ್ಲಿ. ನಿಮ್ಮ ಹತ್ರ ನಾನು ಆಗ್ಲೇ ಹೇಳಿದಾಗೆ ಮಾತನಾಡೋದು ಸಾಕಷ್ಟಿದೆ. ಬೇರೆ ಬೇರೆ ಭಾಗಗಳಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಸರಿಯೂ ನದಿ ಇದೆ, ಅಲ್ಲಿ ಲಕ್ಷ ದೀಪೋತ್ಸವ ಆಗುತ್ತೆ, ಅದರ ಜೊತೆಗೆ ಸರಿಯೂ ಆರತಿ ಆಗುತ್ತೆ. ಸಾಧ್ಯವಾದ್ರೆ ರಾಮ ಮಂದಿರ, ನೂತನವಾದ ರಾಮ ಮಂದಿರ ಅದರ ಹತ್ರದಿಂದಲೂ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ರದಿಂದ ಮತ್ತಷ್ಟು ವಿಚಾರಗಳನ್ನ ನಿಮ್ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಗಿನ ರಿಪಬ್ಲಿಕ್ ಕನ್ನಡದ ಮಾತು.